ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಜಾತ್ಯತೀತ ನೆಲೆಗಟ್ಟಿನಲ್ಲಿ ಉತ್ತಮ ಸಮಾಜ ಸ್ಥಾಪಿಸಬೇಕೆನ್ನುವ ಉದ್ದೇಶದಿಂದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಸಮಸ್ತ ಮುಸಲ್ಮಾನರು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ ಪರಿಣಾಮ ಅದು ಭರ್ಜರಿ ಬಹುಮತದಿಂದ ಅಧಿಕಾರಕ್ಕೆ ಬಂತು. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ದಮನಕ್ಕೆ ಮುಂದಾಗಿದೆ ಎಂದು ಸುನ್ನಿ ಸಮನ್ವಯ ಸಮಿತಿಯ ಕೊಡಗು ಜಿಲ್ಲಾ ಘಟಕ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುನ್ನಿ ಸಮನ್ವಯ ಸಮಿತಿಯ ಜಿಲ್ಲಾ ಮಾಧ್ಯಮ ಪ್ರತಿನಿಧಿ ಸಿಎಂ ಅಬ್ದುಲ್ ಹಮೀದ್ ಮೌಲವಿ, ಕಾಂಗ್ರೆಸ್ ಪಕ್ಷ ಇತ್ತೀಚಿನ ದಿನಗಳಲ್ಲಿ ಮುಸಲ್ಮಾನರನ್ನ ಕಡೆಗಣಿಸ್ತಾ ಇದ್ದು ಈ ಬೆಳವಣಿಗೆ ಅತ್ಯಂತ ನೋವನ್ನುಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷವು ಕರ್ನಾಟಕದ ಮುಸ್ಲಿಂ ಸಮುದಾಯ ಮತ್ತು ಅದರ ನಾಯಕರೊಂದಿಗೆ ನಡೆದುಕೊಳ್ತಾ ಇರುವ ರೀತಿಯಿಂದ ಕೊಡಗು ಜಿಲ್ಲೆಯ ಪ್ರಮುಖ ಮುಸ್ಲಿಂ ಸಂಘಟನೆಗಳಾದ SKSSF, SSF, ಮುಸ್ಲಿಂ ಸಂಘ ಸಂಸ್ಥೆಗಳು ಹಾಗೂ ಒಕ್ಕೂಟಗಳು ತೀವ್ರವಾಗಿ ಖಂಡಿಸುತ್ತವೆ. ಮುಸ್ಲಿಮರು ನೀಡಿರುವ ಒಗ್ಗಟ್ಟಿನ ಬೆಂಬಲದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯವಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಘನತೆಯಿಂದ ನಡೆಸಿಕೊಳ್ತಾ ಇಲ್ಲ. ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರುವ ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯ ನೇಮಕಾತಿಗಳಲ್ಲಿ ಹಾಗೂ ಅಧಿಕಾರಶಾಹಿಯ ಪ್ರಮುಖ ಹುದ್ದೆಗಳಲ್ಲೂ ಸೂಕ್ತ ಪ್ರಾತಿನಿಧ್ಯ ದೊರಕ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಮತ್ತೆ ಮತ್ತೆ ಮುಸ್ಲಿಂ ಸಮುದಾಯವನ್ನು ಅವಮಾನ ಮಾಡ್ತಾ ಇದೆ ಎಂಬ ನೋವಿನ ಭಾವನೆ ಸಮುದಾಯದಲ್ಲಿ ತೀವ್ರವಾಗ್ತಾ ಇದೆ ಎಂದರು. ಸಾಧ್ಯವೇ ಇಲ್ಲ. ಆದುದರಿಂದ ಆದಷ್ಟು ಬೇಗ ಈ ಅವರ ಕ್ರಮವನ್ನು ಹಿಂತೆಗೆದುಕೊಳ್ಳಬೇಕೆಂದು ನಾವು ಒತ್ತಾಯ ಮಾಡುತ್ತಾ ಇದ್ದೇವೆ. ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಕೆಲವು ಮುಖಂಡರು ತಮ್ಮ ಸಮುದಾಯದ ಜೊತೆಗಿನ ಪಕ್ಷದ ತಾರತಮ್ಯ ನೀತಿಯನ್ನು ವಿರೋಧಿಸದೆ ಸಮುದಾಯದ ಪರವಾಗಿ ಪಕ್ಷದ ವೇದಿಕೆಯಲ್ಲಿ ಧ್ವನಿ ಎತ್ತಿದ ನಾಯಕರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ಲದೆ ತಮ್ಮ ಸ್ವಾರ್ಥ ಸಾಧನೆಗೆ ಮುಂದಾಗುವಂತಹ ನಡೆ ಅನುಸರಿಸುವುದನ್ನು ನಾವು ಇವತ್ತು ಖಂಡಿಸುತ್ತಾ ಇದ್ದೇವೆ. ಕೆಲವು ಸಮುದಾಯಗಳ ನಾಯಕರು ಎಷ್ಟು ದೊಡ್ಡ ಪ್ರಮಾದ ಮಾಡಿದ್ದರು, ಯಾವುದೇ ಕ್ರಮವಿಲ್ಲ. ನೇರವಾಗಿ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟರು ಅವರಿಗೆ ಶಿಸ್ತು ಕ್ರಮದ ಬದಲಿಗೆ ಬಹುಮಾನ, ಇನ್ನಷ್ಟು ಗೌರವ. ಆದರೆ ಒಂದು ನಿರ್ದಿಷ್ಟ ಸಮುದಾಯದ ನಾಯಕರು ಪಕ್ಷದ ಫರ್ಮಾನು ಪಾಲಿಸುವಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆಯಾದರೂ ಅವರ ತಲೆದಂಡ. ಇದು ನ್ಯಾಯವಲ್ಲ, ಇದು ಸ್ವೀಕಾರ್ಯವಲ್ಲ. ಇದನ್ನು ನಾವು ಗಟ್ಟಿಯಾಗಿ ಹೇಳುತ್ತಾ ಇದ್ದೇವೆ. ಇನ್ನು ನಮ್ಮ ಕೊಡಗು ಜಿಲ್ಲೆಗೆ ಬಂದರೆ, ನಮ್ಮ ಜಿಲ್ಲೆಯಲ್ಲಿ 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನ ಮಾಡಿದ ಸಮುದಾಯ ಅಂದರೆ ಅದು ಮುಸ್ಲಿಂ ಸಮುದಾಯ. ಅದರಲ್ಲಿ 98% ಮತ ಹಾಕಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಆದುದರಿಂದಲೇ ನಮ್ಮ ಈ ಕೊಡಗು ಜಿಲ್ಲೆಯಲ್ಲಿ 2 ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ಸಿನ ಶಾಸಕರು ಆಯ್ಕೆಯಾಗಿ ಬರಲು ಸಾಧ್ಯವಾಯಿತು. ಅಪಾರವಾದ ಕೊಡುಗೆ ಇದೆ ಮುಸ್ಲಿಂ ಸಮುದಾಯದ ಈ 2 ಶಾಸಕರನ್ನು ಆಯ್ಕೆ ಮಾಡಲು. ಆದರೆ ಇಲ್ಲಿಯವರೆಗೆ ಈಗ ಸರ್ಕಾರ ಬಂದು 3 ವರ್ಷ ಆಯಿತು. 2 ಶಾಸಕರಿದ್ದಾರೆ. ನಿಗಮ ಮಂಡಳಿಗೆ ಈಗ ಕೆಲವನ್ನು ನೇಮಕ ಮಾಡಿದ್ದಾರೆ. ಆದರೆ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಈ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಸ್ಥಾನಮಾನವನ್ನು ನೀಡಿಲ್ಲ. ಹಲವಾರು ಸ್ಥಾನಮಾನಗಳನ್ನು ಇಲ್ಲಿ ನೀಡುತ್ತಾ ಇದ್ದಾರೆ. ಆದರೆ ಮುಸ್ಲಿಂ ಸಮುದಾಯವನ್ನು ಪರಿಗಣಿಸುವುದೇ ಇಲ್ಲ. ಅವರನ್ನು ನಿರ್ಲಕ್ಷಿಸುತ್ತಿದ್ದಾರೆ, ತಾರತಮ್ಯ ತೋರಿಸುತ್ತಿದ್ದಾರೆ. ಇದನ್ನು ಸಹ ನಾವು ಕೊಡಗು ಜಿಲ್ಲೆಯ ಮುಸ್ಲಿಂ ಸಮನ್ವಯ ಸಮಿತಿಯು ಖಂಡಿಸುತ್ತಾ ಇದೆ. ನಮ್ಮ ಶಾಸಕರಲ್ಲಿ ನಮ್ಮ ಒಂದು ಮನವಿ ಅಂದರೆ 2 ಶಾಸಕರು ಉತ್ತಮವಾದ ಕೆಲಸ ಕೊಡಗು ಜಿಲ್ಲೆಯಲ್ಲಿ ಮಾಡುತ್ತಾ ಇದ್ದಾರೆ. ಅಭಿವೃದ್ಧಿಯ ಕೆಲಸಗಳನ್ನು ನೀವು ಉತ್ತಮವಾಗಿ ನಿರ್ವಹಿಸುತ್ತಾ ಇದ್ದಾರೆ. ಅದೇ ರೀತಿ ಕೋಮು ಸಾಮರಸ್ಯವನ್ನು ನೀವು ಕಾಪಾಡುತ್ತಾ ಇದ್ದೀರಿ. ಅದಕ್ಕೆಲ್ಲ ನಿಮಗೆ ನಾವು ಅಭಿನಂದನೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಆದರೆ ನಮ್ಮ ಮುಸ್ಲಿಂ ಸಮುದಾಯವನ್ನು ನೀವು ಒಂದು ಪರಿಗಣಿಸಿ ಸೂಕ್ತವಾದ ಸ್ಥಾನವನ್ನು ನೀಡಲು ನೀವು ಶ್ರಮಿಸಬೇಕೆಂದು ನಮ್ಮ ಶಾಸಕರಲ್ಲಿಯೂ ಸಹ ನಾವು ಮನವಿ ಮಾಡುತ್ತಾ ಇದ್ದೇವೆ.
ಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯದರ್ಶಿ ವೈಎಂ ಉಮ್ಮರ್ ಫೈಜಿ ಸದಸ್ಯರು ಪಾಲ್ಗೊಂಡಿದ್ದರು. ಸೋಮರಪೇಟೆಯ ಎಡವನಾಡು ಮೀಸಲು ಅರಣ್ಯದ ಕಾಜೂರಿನಲ್ಲಿ ಕಳೆದ 3 ತಿಂಗಳ ಹಿಂದೆ ನಡೆದ ಮರಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡ ಪ್ರಕರಣವನ್ನು ಭೇದಿಸುವಲ್ಲಿ ವಿಳಂಬ ನೀತಿಯನ್ನು ಅನುಸರಿಸಿದ್ದು, ಇದೀಗ ಆರೋಪಿಗಳನ್ನು ಬಿಟ್ಟು ಇಲಾಖಾ ಸಿಬ್ಬಂದಿಗಳ ವಿರುದ್ಧವೇ ಪ್ರಕರಣವನ್ನು ಹೆಣೆಯಲು ಮುಂದಾಗಿರುವ ಅಂಶ ಬೆಳಕಿಗೆ ಬಂದಿದೆ. ಕಾಜೂರು ಮರಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಆರ್ಟಿ ಸಿಬ್ಬಂದಿ ವಿನೋದ್ ಸೇರಿದಂತೆ 9 ಮಂದಿ ಆರೋಪಿಗಳ ವಿರುದ್ಧ ಮೊಕದ್ದಮೆ ದಾಖಲಾಗಿತ್ತು. ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು. ಡಿವೈಎಸ್ಪಿ ನೆಹರು ನೇತೃತ್ವದ ತಂಡಕ್ಕೆ ತನಿಖೆಯ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಆದರೆ ತನಿಖಾ ತಂಡ ರಚಿಸಿ 100 ದಿನ ಕಳೆದರೂ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಾಣ್ತಾ ಇಲ್ಲ. ತನಿಖಾ ತಂಡ ವರದಿ ನೀಡಲು ಕೇವಲ 1 ತಿಂಗಳ ಗಡುವು ಪಡ್ಕೊಂಡಿತ್ತು. ಆದರೆ 100 ದಿನಗಳ ಕಾಲ ಕಳೆದರೂ ಇಲಾಖಾ ಸಿಬ್ಬಂದಿಗಳ ಮನೋಸ್ಥೈರ್ಯ ಕುಸಿತಾ ಇದ್ದು, ಅದರಲ್ಲೂ ಕೆಳಹಂತದ ಸಿಬ್ಬಂದಿಗಳ ಮೇಲೆ ಮಾತ್ರ ಹಿರಿಯ ಅಧಿಕಾರಿಗಳು ವಿಚಾರಣೆ ಕೈಗೊಳ್ತಾ ಇದ್ದಾರೆ ಎಂಬ ಇಲಾಖೆಯಲ್ಲಿ ಮಾತುಗಳು ಕೇಳಿ ಬರ್ತಾ ಇವೆ. ತನಿಖಾ ತಂಡದ ಎಎಸ್ಎಫ್ ಗಾನವಿ ಅವರು ತನಿಖೆಯನ್ನು ಕೈಗೊಂಡಿದ್ದರು. ಆದರೆ 100 ದಿನಗಳಾದರೂ ತನಿಖೆಯ ಪ್ರಗತಿಯಲ್ಲಿದೆ ಎಂಬ ವರದಿ ಕೇಳಿ ಬರ್ತಾ ಇದೆ ಹೊರತು ಪ್ರಕರಣಕ್ಕೆ ಯಾವುದೇ ಸ್ಪಷ್ಟತೆ ಕಾಣ್ತಾ ಇಲ್ಲ. ಆದರೂ ಆರೋಪಿಗಳನ್ನು ಈವರೆಗೆ ತನಿಖೆ ಕೈಗೊಳ್ಳದೆ ಇಲಾಖಾ ಸಿಬ್ಬಂದಿಗಳನ್ನೇ ವಿಚಾರಣೆ ಮಾಡಲಾಗ್ತಾ ಇದೆ. ಆದರೆ ಪ್ರಕರಣವನ್ನು ಭೇದಿಸುವಲ್ಲಿ ತಮ್ಮ ಜೀವದ ಹಂಗನ್ನ ತೊರೆದು ಕರ್ತವ್ಯ ನಿರ್ವಹಿಸಿದ್ದ ಸಿಬ್ಬಂದಿಗಳ ವಿರುದ್ಧವೇ ಕ್ರಮ ಜರುಗಿಸುವ ಕುರಿತು ಮಾತು ಕೇಳಿ ಬರ್ತಾ ಇವೆ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಕರಣದ ಕುರಿತು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈ 1-2 ತಿಂಗಳ ಹಿಂದೆ ಕಾಜೂರು ವಿಭಾಗದಲ್ಲಿ ಅರಣ್ಯ ಇಲಾಖೆಯಲ್ಲಿ ಅಕ್ರಮವಾಗಿ ಕಡಿತಲೆಯನ್ನು ಮಾಡಿ ಅನೇಕ ತೇಗದ ಮರಗಳನ್ನು ಮಾರಣಹೋಮ ಮಾಡಿ ಕಳ್ಳ ಸಾಗಾಣಿಕೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ SITಯನ್ನು ರಚನೆ ಮಾಡಲಾಯಿತು. ಆ SITಯ ತನಿಖೆ ಎತ್ತ ಸಾಗಿದೆ ಅಂತ ಅನ್ನೋದಾಗಲಿ, ಅಥವಾ ಅದರ ಪ್ರಗತಿ ಆಗಲಿ, ಅಥವಾ ಆ ಒಂದು ಕೇಸ್ನಲ್ಲಿ ಇದ್ದಂಥ ಸುಮಾರು 15 ಜನಗಳಿಗೂ ಹೆಚ್ಚು ಇದ್ದಂಥ ಈ ಏನು ಆರೋಪಿಗಳಿದ್ದರು ಅವರ ಮಗಳ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಆಗಲಿ ಯಾವುದೂ ಕೂಡ ಇವತ್ತು ನಿಗೂಢವಾಗಿರ್ತಕ್ಕಂಥದ್ದು ಜನರಲ್ಲಿ ಒಂದು ರೀತಿಯಾದ ಕಳವಳವನ್ನು ಮೂಡಿಸ್ತಾ ಇದೆ. ನಮ್ಮ ಸೋನಾಲ್ ರುಷ್ಟಿ ಅವರು, ನಮ್ಮ ಸಂರಕ್ಷಣಾಧಿಕಾರಿಗಳು ಮೊನ್ನೆ ಸುದ್ದಿಗೋಷ್ಠಿಯನ್ನು ಕರೆದು ಸುಮಾರು 3 ಜನ ಅರಣ್ಯ ಸಿಬ್ಬಂದಿಗಳನ್ನು ತಾವು ಅಮಾನತು ಮಾಡಿರುವುದಾಗಿ ಆದೇಶ ಮಾಡಿರುವುದಾಗಿ ಒಂದು ಪ್ರೆಸ್ ಮೀಟ್ನಲ್ಲಿ ಒಂದು ವಿಚಾರವನ್ನು ಪ್ರಕಟ ಮಾಡ್ತಾರೆ. ಆದರೆ ಇದು ಎಂತಹ ಒಂದು ವಿಪರ್ಯಾಸದ ವಿಚಾರ ಅಂತಂದರೆ, ಈ ಮರ ಕಡಿತಲೆಗೆ, ತ್ಯಾಗದ ಮರದ ಕಡಿತಲೆಗೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಸಂಬಂಧಿಸಿದಂಥ ವಿಚಾರ ಇದಲ್ಲ. ಅದರ ಬದಲಾಗಿ ಈ ಹಿಂದೆ ಎಡವಾರೆ ಭಾಗದಲ್ಲಿ ಏನು ಮರದ ಅಪಾಯದ ಅಂಚಿನಲ್ಲಿ ಬೀಳ್ತಾ ಇದ್ದಂಥ ಮರಗಳನ್ನು ಕಡಿದು ಅವುಗಳನ್ನು ಅಕ್ರಮವಾಗಿ ಬೇರೆಯವರೆಗೆ ಸಾಗಿಸಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಅರಣ್ಯ ಸಿಬ್ಬಂದಿಗಳನ್ನು ಅಮಾನತು ಮಾಡಿರ್ತಕ್ಕಂಥ ಕೆಲಸ ಇದಾಗಿದೆ. ಆದರೆ ಇದನ್ನು ಈ SITಯ ವರದಿಯನ್ನು ತೆಗೆದುಕೊಂಡು ಮಾಡಿರ್ತಕ್ಕಂತಹ ಒಂದು ಅಮಾನತು ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಈ ಇಲಾಖೆ ಭಾಳ ನಿಗೂಢವಾಗಿ ಒಂದು ರೀತಿ ವಿಸ್ಮಯಕಾರಿಯಾಗಿ ನಮಗೆ ಇವತ್ತು ಕಾಣಿಸ್ತಾ ಇದೆ. ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಹಿಂದೆ ಒಬ್ಬ ನಮ್ಮ ಏನು ಸ್ಕ್ವಾಡ್ನಲ್ಲಿ ಇದ್ದಂತಹ ಒಂದು ಅಧಿಕಾರಿ ನಮ್ಮ ರೈತರಿಗೆ ಅನೇಕ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಹೋದಲ್ಲೆಲ್ಲ ಕೂಡ ನನ್ನ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ಏನು ತಮ್ಮ ಸ್ವಂತ ಮರಗಳನ್ನು, ತಮ್ಮ ಹಕ್ಕಿನಲ್ಲಿರ್ತಕ್ಕಂಥ ಮರಗಳನ್ನು ಕಡಿದು ಕೇವಲ ಒಂದು ಬಾಗಿಲು ಚೌಕಟ್ಟುಗಳನ್ನು ಮಾಡಿರ್ತಕ್ಕಂಥವರಿಗೆ ಕೆಲವು ಮರದ ಪರಿಕರಗಳನ್ನು ವಶಪಡಿಸ್ಕೊಂಡು ಅವರಿಗೆ ಮೊಕದ್ದಮೆಯನ್ನು ಹಾಕುವುದು, ಫೈನನ್ನು ಹಾಕಿ ಬಹಳ ಕಷ್ಟ ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡ್ತೇವೆ. ಆದರೆ ನಮಗೆ ಇತ್ತೀಚೆಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇದು ಇಲಾಖಾ ಅಧಿಕಾರಿಗಳಿಗೆ ಅವರ ಮಧ್ಯೆ ಇರ್ತಕ್ಕಂತಹ ಒಂದು ವೈಮನಸ್ಯದ ಪರವಾಗಿ ಅಥವಾ ತಮ್ಮ ಕಚೇರಿಯಲ್ಲಿ ಇರಬಹುದಾದಂಥ ಭಿನ್ನಾಭಿಪ್ರಾಯಗಳನ್ನು ತಮ್ಮ ಮೂಗಿನ ನೇರಕ್ಕೆ ತಂದುಕೊಳ್ಳುವ ಸಲುವಾಗಿ ನಡೆದಿರ್ತಕ್ಕಂಥ ಹುನ್ನಾರ ಅಂತ ಅನ್ನೋದನ್ನು ಕೂಡ ನಾನು ಇವತ್ತು ತಿಳಿಯ ಬಯಸ್ತಾ ಇದ್ದೇನೆ. ಸ್ಪೆಷಲ್ ರಿಪೋರ್ಟ್ ದುಷ್ಯಂತ್ ಕುಮಾರ್, ಗಣಗೂರು. ಬೆಳೆಗಾರರು ಜೇನು ಸಾಕಣೆ ಮಾಡುವುದರಿಂದ ಅಧಿಕ ಇಳುವರಿ ಜೊತೆಗೆ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯ ಅಂತ ಪೊನ್ನಂಪೇಟೆ ಅರಣ್ಯ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಕೆಂಚಾರೆಡ್ಡಿ ಹೇಳಿದ್ದಾರೆ. ದಾಪಕ್ಲು ಕೆಪಿಎಸ್ ಶಾಲೆಯ ಜನರಲ್ KS ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಜೇನು ಕೃಷಿ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕೊಡಗಿನ ಜೇನಿಗೆ ಸಾಕಷ್ಟು ಬೇಡಿಕೆ ಇದೆ, ಆದರೆ ಗುಣಮಟ್ಟ ದರ್ಜೆಯಿಂದ ಲಭಿಸ್ತಾ ಇಲ್ಲ.
ಇತರ ಕಡೆಗಳಿಂದ ಜೇನನ್ನು ತಂದು ಕೊಡಗಿನ ಜೇನು ಹೆಸರಲ್ಲಿ ಮಾರಾಟ ಮಾಡ್ತಾ ಇರೋದ್ರಿಂದ ಜೇನು ಕಲಬೆರಕೆ ಆಗ್ತಾ ಇದೆ. ಇದನ್ನು ತಪ್ಪಿಸಲು ಕೃಷಿಕರು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಗಿನ ಜೇನನ್ನು ಉತ್ಪಾದನೆ ಮಾಡಬೇಕೆಂದರು. ಕೊಡಗಿನಲ್ಲಿ ಜೇನು ಕೃಷಿಗೆ ವಿಪುಲ ಅವಕಾಶವಿದೆ. ಕೃಷಿಕರು ಜೇನಿನ ಉತ್ಪಾದನೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಬೇಕೆಂದರು. ಸ್ವಲ್ಪ ಇದು ಆಮೇಲೆ ಮತ್ತೊಂದು ರೌಂಡ್ ಮಾಡಿದಾಗ ಮತ್ತಷ್ಟು ಡೆಬ್ರಿಸ್ ಕಲೆಕ್ಟ್ ಆಗ್ತಾ ಹೋಗ್ತದೆ. ಬರೀ ಮಳೆಗಾಲದಲ್ಲೇ ಆಗಬೇಕಂತಿಲ್ಲ, ರಿಪೀಟೆಡ್ಲಿ ಅದು ರೈಸ್ ಮಾಡಿದಾಗ ಆ್ಯಕ್ಟಿವ್ ಗ್ರೋತನ್ನು ಒಂದು ಕಪ್ ಆಗ್ಬೋದು. ಅದಕ್ಕೆ ಅದನ್ನು ನೋಡ್ತಾ ಇರ್ತೀವಲ್ಲ, ಯಾವುದು ಕಪ್ ಅನ್ನಿಸ್ತದೆ ಅವಾಗ ತೆಗೆದು ಹಾಕಿ ಹೊಸದನ್ನು ಮಾಡ್ತಾರೆ. ಅದು ಆ್ಯಕ್ಟಿವ್ ಗ್ರೋತ್ ಪೀರಿಯಡನ್ನು ಭಾಳ ಬೇಗ ಕಟ್ಟಿಕೊಳ್ತಾರೆ. ಆಫ್ ಸೀಸನಲ್ಲಿ ಅಷ್ಟು ಜೋರಾಗಿ ಕಟ್ಟೋದಿಲ್ಲ ಅದು. ಅವಾಗ ಅದನ್ನೇ ಗೊತ್ತಿಲ್ಲ ಅಂದರೆ ಅದನ್ನು ತೆಗೆದು ಹಾಕ್ತೀವಿ. ಅದು ಪಾಪ್ಯುಲೇಷನ್ ಕಡಿಮೆ ಇರ್ತದೆ, 3 ಕ್ರಮ 4 ಕ್ರಮ ಇದ್ದರೆ ಅಷ್ಟಿದ್ರೆ ಅದೇ ಇಟ್ಕೊಂಡಿದೆ. ಹೆಸರನ್ನು ಮಾತ್ರ ಬಳಕೆ ಮಾಡಿಕೊಂಡು ಹೆಚ್ಚು ವ್ಯಾಪಾರಗಳು ನಡೀತಾ ಇದ್ದಾವೆ. ಕೆಲಸಗಾರಗಳು ಒಂದು 2 ರಿಂದ 6 ತಿಂಗಳು ಬದುಕ್ತವೆ. ಗಂಡು ನೊಣಗಳು ಒಂದು 40-45 ದಿವಸ ಬದುಕ್ತವೆ. ಈಗ ರಾಣಿ ಮಾತ್ರ ಯಾಕೆ ಅಷ್ಟು ಒಂದು ಕಾಲ ಬದುಕ್ತದೆ ಅಂದರೆ ಅದಕ್ಕೆ ಕೊಡ್ತಕ್ಕಂಥ ಆಹಾರನೇ ಕುಟುಂಬಗಳು ಬೇಕಾಗ್ತವೆ. ಆ ರಾಯಲ್ ಜೆಲ್ಲಿನೂ ಹಾರ್ವೆಸ್ಟ್ ಮಾಡ್ಕೊಳ್ಬೋದು. ಅದನ್ನು ಕನ್ಸಂಪ್ಷನ್ ಮಾಡಿದರೆ ಅದನ್ನು ನಾವು ತಿನ್ನೋದ್ರಿಂದ ಇದು ಮನುಷ್ಯರಲ್ಲೂ ಕೂಡ ವಯಸ್ಸಾಗೋದನ್ನು ತಡೀತದೆ. ಈ ಸ್ಟೆರಿಲಿಟಿ ರಿಮೂವಲ್ ಅಂತ ಹೇಳ್ತೀವಿ, ಈ ಬಂಜೆತನ ನಿವಾರಣೆಗೂ ಕೂಡ ಅದರ ಬಳಕೆ ಆಗ್ತದೆ. ಪ್ರಾಣಿಗಳಲ್ಲಿ ಮಾಡ್ತಾರೆ, ಮನುಷ್ಯರಲ್ಲೂ ಕೂಡ ಅದರ ಕನ್ಸಂಪ್ಷನ್ ಮಾಡಿ ಬಂಜೆತನ ನಿವಾರಣೆಗೂ ಬಳಸ್ತಾರೆ ಅದನ್ನು. ಹಾಗಾಗಿ ಆಲ್ಕೋಹಾಲ್ಗೂ ಜೇನಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಒಂದಷ್ಟು ರಿಸರ್ಚ್ ಪೇಪರ್ಗಳನ್ನು ಸರ್ಚ್ ಮಾಡಿದೆ. ಅವಾಗ ಏನಾಯಿತು, ಹನಿ ಕನ್ಸಂಪ್ಷನ್ನಿಂದ ಏನಾದ್ರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದಾಗ ನಾವೇನು ಲಿವರ್ಗೆ ಸ್ವಲ್ಪ ಡ್ಯಾಮೇಜ್ ಆಗೋದು ಅವು ಇವು ಆಗ್ತಾವಲ್ಲ, ಅದೇನಾದ್ರು ಗಾಯಗಳಾಗೋಂಥದ್ದಿದ್ರೆ ಅದನ್ನು ತಡೀತದೆ ಇದು ಅಂತಕ್ಕಂಥದ್ದು ಕೂಡ ಒಂದು ಪಾಯಿಂಟ್. ಹಾಗೆ